ವಡೆ ಅಂತಂದ್ರೆ ಆಯಿಲಿ ಅನ್‌ಹೆಲ್ದಿ ಅಂತೀರಾ? ಹಾಗಾದ್ರೆ ಬನ್ನಿ ಏರ್ ಫ್ರೈಯರ್ ಅಲ್ಲಿ ಸೂಪರ್ ಹೆಲ್ದಿ ಆಗಿರೋ ಮೆಂತ್ಯ ವಡ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಮೆಂತ್ಯ ಸೊಪ್ಪನ್ನ ಒಂದ್ 2-3 ಸತಿ ನೀಟಾಗಿ ನೀರಲ್ಲಿ ತೊಳ್ಕೊಂಡ್ಬಿಟ್ಟು ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ಆದ್ರಿಂದ ಅದ್ರಲ್ಲಿರೋ ಕಸ ಎಲ್ಲ ನೀಟಾಗಿ ಹೋಗಿರತ್ತೆ. ಇದಕ್ಕೆ ಬೈಂಡಿಂಗಿಗೆ ಅಂತ ನಾನು ಇಲ್ಲಿ 1.5 ಕಪ್ಪಷ್ಟು ಮೀಡಿಯಂ ಅವಲಕ್ಕಿನ ಅದನ್ನು ಕೂಡ ನೀಟಾಗಿ ವಾಶ್ ಮಾಡ್ಕೊಂಡು ಎಕ್ಸಸ್ ಸ್ಟಾರ್ಚ್ನೆಲ್ಲ ನೀವು ತಕ್ಕೊಂಬಿಡಿ. ಅದಾದ್ಮೇಲೆ ಇದನ್ನ ಕೂಡ ನೀರೆಲ್ಲ ತಕೊಂಡ್ಬಿಟ್ಟು ಆ ಮೆಂತ್ಯ ಏನ್ ತಗೊಂಡಿದೀವಲ್ಲ ಆ ಬೌಲ್ಗೆ ಹಾಕೊಳ್ಳಿ. ಸೊ ನಮ್ಗೆ ಬೈಂಡಿಂಗ್ ಏಜೆಂಟ್ಗೆ ಆಲೂ ಬದ್ಲಿ ನಾನಿಲ್ಲಿ ಅವಲಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದ್ 2 ಈರುಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅಜ್ವೈನ, ಸ್ವಲ್ಪ ಸೋಂಪು, ಸ್ವಲ್ಪ ಎಳ್ಳು, ಆಮೇಲೆ ಮಸಾಲ ಪದಾರ್ಥ ಎಲ್ಲ ಹಾಕೋತಾ ಇದ್ದೀನಿ. ಅಂದ್ರೆ ಗರಂ ಮಸಾಲ, ಕೊರಿಯಾಂಡರ್ ಪೌಡರ್, ಸ್ವಲ್ಪ ಅರಿಶಿನ ಪುಡಿ, ಜೊತೆಗೆ ಒಂದ್ ಅರ್ಧ ಕಪ್ ಅಷ್ಟು ಬೇಸನ್ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಸೊ ಅರ್ಧ ಕಪ್ ಅಷ್ಟು ಹಾಕೊಂಡ್ರೆ ಸಾಕು. ಅದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ನೀವು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದ್ರಲ್ಲೇ ನೀರಿನ ಅಂಶ ಇರುತ್ತೆ, ಆದ್ರಿಂದ ತುಂಬಾ ಕಡಿಮೆ, ಬೇಕಿದ್ರೆ ಅಷ್ಟೇ ನೀವು ನೀರ್ ಹಾಕೊಂಡ್ಬಿಟ್ಟು ವಡಾ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳಿ. ಈ ರೀತಿ ಗಟ್ಟಿಯಾಗಿ ಆ ಬ್ಯಾಟರ್ ರೆಡಿ ಆಗ್ಬೇಕು. ಸೊ ಇದನ್ನ ನೆನ್ಸೋ ಅವಶ್ಯಕತೆ ಎಲ್ಲ ಏನೂ ಇಲ್ಲ. ನೀವು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಮಾಡ್ಕೊಳ್ಳಿ. ನಾನಿಲ್ಲಿ ರೌಂಡ್ ಶೇಪಲ್ಲಿ ಮಾಡ್ಕೊಂಡ್ಬಿಟ್ಟು ಇದನ್ನ ನಾನು ಏರ್ ಫ್ರೈ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಝೀರೋ ಆಯಿಲ್ ಅಲ್ಲೂ ಮಾಡ್ಬೋದು. ಇನ್ನೊಂದ್ ಸ್ವಲ್ಪ ಕ್ರಿಸ್ಪ್ ಆಗಿ ಬರಬೇಕು ಅಂತ ಒಂದ್ ಚೂರು ಆಯಿಲ್ ನ ಸ್ಪ್ರೆಡ್ ಮಾಡ್ಬಿಟ್ಟು ಒಂದ್ 10 ನಿಮಿಷ 180 ಡಿಗ್ರೀಸ್ ಅಲ್ಲಿ ನೀವು ಏರ್ ಫ್ರೈ ಮಾಡ್ಬಿಟ್ರೆ ಸೂಪರ್ ಕ್ರಿಸ್ಪಿ ಆಗಿರೋ ಮೆಂತ್ಯ ವಡ ತಯಾರಾಗತ್ತೆ. ಹೆಲ್ತ್ಗೂ ತುಂಬಾ ಇದು ಒಳ್ಳೇದು. ಅದೇ ರೀತಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ಇದನ್ನ ಕೆಚಪ್ ಜೊತೆ ಕೂಡ ಸರ್ವ್ ಮಾಡ್ಬೋದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್